ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಕಾಕ್ರೋಚ್ ಈಗ ಪಟ್ಟು ಹಿಡಿದು ಕೂತಿದೆ. ಇಂದು ಮಧ್ಯಾಹ್ನದವರೆಗೂ ಕೇಂದ್ರ ಸರ್ಕಾರ ಟೈಮ್ ಕೇಳಿತ್ತು. ಕಾಕ್ರೋಚ್ ಆಕ್ರೋಶಕ್ಕೆ ಮಣಿದು ಹಾಗಾದ್ರೆ ರಾಜೀನಾಮೆ ಕೊಡ್ತಾರಾ ಪ್ರಧಾನ್? ಜಿರಳೆ ಪಕ್ಷದ ಹಠಕ್ಕೆ ಮಣಿಯುತ್ತಾ ಹಾಗಾದ್ರೆ ಕೇಂದ್ರ ಸರ್ಕಾರ? ಎಲ್ಲ ಪ್ರಶ್ನೆಗಳು ಇದ್ದಾವೆ. ದೆಹಲಿಯ ರಾಜಕೀಯದಲ್ಲಿ ಇವತ್ತು ಮತ್ತೊಂದು ಮಹತ್ವದ ದಿನ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸೇರಿದಂತೆ ವಿವಿಧ ವಿಚಾರಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆಯನ್ನು ನಡೆಸ್ತಾ ಇದೆ ಸಿಜೆಪಿ. ಹಾಗೂ ಕೇಂದ್ರ ಸರ್ಕಾರದ ನಡುವಿನ ಒಂದು ಮಾತುಕತೆ ಇವತ್ತು ಮೂರನೇ ಸುತ್ತಿಗೆ ಕಾಲಿಡ್ತಾ ಇದೆ. ಈ ಮಾತುಕತೆಯ ಫಲಿತಾಂಶ ಏನಾಗುತ್ತೆ ಹಾಗಾದರೆ ಅನ್ನುವಂಥ ಒಂದಿಷ್ಟು ಕುತೂಹಲ ರಾಜಕೀಯ ವಲಯದಲ್ಲಿ ಹೆಚ್ಚಾಗಿದೆ. ಕಳೆದ ಕೆಲವು ದಿನಗಳಿಂದ ಸಿಜೆಪಿ ಪ್ರತಿಭಟನೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಚರ್ಚೆಯ ಕೇಂದ್ರವಾಗಿತ್ತು. ಪ್ರತಿಭಟನಾಕಾರರು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸುತ್ತಿದ್ದಾರೆ. ಈ ಬೇಡಿಕೆಯನ್ನೇ ಪ್ರಮುಖವಾಗಿ ಮುಂದಿಟ್ಟಿದ್ದಾರೆ. ಸಿಜೆಪಿ ಪ್ರತಿನಿಧಿಗಳು ಹಾಗೂ ಬಿಜೆಪಿ ನಾಯಕರ ನಡುವಿನ ಮೂರನೇ ಸುತ್ತಿನ ಮಾತುಕತೆ ಇವತ್ತು ನಡೆಯುತ್ತೆ. ಕೇಂದ್ರ ಸರ್ಕಾರ ಮಧ್ಯಾಹ್ನದವರೆಗೆ ಸಮಯವನ್ನು ಕೋರಿದೆ ಅಂತ ಪ್ರತಿಭಟನಾಕಾರರು ಹೇಳ್ತಾ ಇದ್ದಾರೆ. ಆದರೆ ಈ ಕುರಿತು ಕೇಂದ್ರ ಸರ್ಕಾರದಿಂದ ಅಧಿಕೃತವಾಗಿ ಯಾವ ರೀತಿಯ ಒಂದು ನಿರ್ಧಾರ ಪ್ರಕಟ ಆಗಬಹುದು ಅನ್ನೋದು ಕೂಡ ಇನ್ನೂ ಸ್ಪಷ್ಟ ಆಗಿಲ್ಲ. ಈತ ರಾಜೀನಾಮೆ ಕುರಿತ ಬೇಡಿಕೆ, ಪ್ರತಿಭಟನೆ ಹಾಗೂ ಮಾತುಕತೆಗಳ ನಡುವೆಯೇ ದೆಹಲಿಯ ರಾಜಕೀಯ ಚಟುವಟಿಕೆಗಳು ಇದೀಗ ತೀವ್ರಗೊಂಡಿವೆ. ಪ್ರತಿಭಟನಾಕಾರರ ಬೇಡಿಕೆಗಳಿಗೆ ಕೇಂದ್ರ ಸರ್ಕಾರ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಬಹುದು ಅನ್ನೋದ್ರ ಬಗ್ಗೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಒಂದು ಚರ್ಚೆಗಳು ನಡೀತಾ ಇದ್ದಾವೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಇವತ್ತಿನ ಒಂದು ಮಾತುಕತೆ ಅಂದರೆ ಮೂರನೇ ಸುತ್ತಿನ ಮಾತುಕತೆ ಯಶಸ್ವಿ ಆಗಬಹುದಾ? ಸಿಜೆಪಿಯ ಬೇಡಿಕೆಗಳಿಗೆ ಯಾವುದಾದ್ರೂ ಭರವಸೆ ಸಿಗಬಹುದಾ? ಕಾದು ನೋಡಬೇಕಾಗಿದೆ. ಇನ್ನು ಜಂತರ್ ಮಂತರ್ ಬಳಿ FRS ತಂತ್ರಜ್ಞಾನದ ಕಣ್ಗಾವಲನ್ನು ಅಳವಡಿಸಲಾಗಿದೆ. ಜಂತರ್ ಮಂತರ್ ಅಕ್ಕಪಕ್ಕ ಶಂಕಿತರ ಪತ್ತೆಗೆ FRS ನೆರವು ನೀಡುತ್ತೆ. ಪ್ರತಿಭಟನೆಯಲ್ಲಿ ನುಸುಳೋದಕ್ಕೆ ಶಂಕಿತರು ಯತ್ನಿಸಿರ್ತಕ್ಕಂಥ ಒಂದು ಭೀತಿ ಎದುರಾಗಿದೆ. ಜಂತರ್ ಮಂತರ ಸೂಕ್ಷ್ಮ ಪ್ರದೇಶದಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಗಲಾಟೆ ಸೃಷ್ಟಿ ಮಾಡೋದಕ್ಕೆ ಅಪರಾಧಿಗಳು ನುಸುಳಿರತಕ್ಕಂಥ ಒಂದು ಶಂಕೆ ವ್ಯಕ್ತ ಆಗಿದೆ. ಪ್ರತಿಭಟನಾ ಸ್ಥಳದಲ್ಲಿ 400 ಅಪರಾಧಿಗಳ ಚಲನವಲನ ಪತ್ತೆಯಾಗಿರತಕ್ಕಂಥದ್ದು ಪೊಲೀಸರ ಫೇಶಿಯಲ್ ರೆಕಗ್ನಿಷನ್ ಸಿಸ್ಟಮ್ನಲ್ಲಿ ಗುರುತಾಗಿದೆ. ಜುಲೈ 20ರಿಂದ 24ರ ನಡುವೆ ಅಪರಾಧ ಹಿನ್ನೆಲೆಯಲ್ಲಿ ವ್ಯಕ್ತಿಗಳು ಪತ್ತೆಯಾಗಿರತಕ್ಕಂಥದ್ದು ಗೊತ್ತಾಗಿದೆ. ಭದ್ರತಾ ಕಾರಣಗಳಿಂದಾಗಿ 18 ಕಡೆ ಮೆಟ್ರೋ ಸೇವೆ ಬಂದ್ ಆಗಿತ್ತು. ದೆಹಲಿಯ ಜಂತರ್ ಮಂತರ್ನಲ್ಲಿ ಭದ್ರತೆಯನ್ನು ಪೊಲೀಸರು ಈಗಾಗಲೇ ಹೆಚ್ಚಿಸಿದ್ದಾರೆ. ಅಂದರೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಜೊತೆ ಬೇರೆ ಯಾರಾದರೂ ಕಿಡಿಗೇಡಿಗಳು ಸೇರ್ಕೊಂಡಿದ್ದಾರಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ FRS ತಂತ್ರಜ್ಞಾನದ ಕಣ್ಗಾವಲನ್ನು ಮಾಡಲಾಗಿದೆ. ಇನ್ನು ದೇಶದಾದ್ಯಂತ ನೀಟ್ ಅಕ್ರಮದ ಜ್ವಾಲೆ ಭುಗಿಲೇಳ್ತಾ ಇದೆ. ದೇಶದಾದ್ಯಂತ ಮೊಂಬತ್ತಿ ಮೆರವಣಿಗೆಗೆ ಇದೀಗ ಕಾಂಗ್ರೆಸ್ ಕರೆ ಕೊಟ್ಟಿದೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ನೇತೃತ್ವದಲ್ಲಿ ಒಂದು ಪ್ರೊಟೆಸ್ಟ್ ನಡೀತಾ ಇದೆ. ನೀಟ್ ಅಕ್ರಮ ಖಂಡಿಸಿ ಇವತ್ತು ದೇಶದಾದ್ಯಂತ ಪ್ರತಿಭಟನೆ ನಡೆಸೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಈಗ ಕಾಂಗ್ರೆಸ್ ಪಟ್ಟು ಹಿಡಿದು ಕೂತಿದೆ. ನೀಟ್ ಪರೀಕ್ಷೆ ಅಕ್ರಮ ಆರೋಪದ ವಿರುದ್ಧ ಈಗ ದೇಶದಾದ್ಯಂತ ರಾಜಕೀಯದ ಹೋರಾಟ ಮತ್ತಷ್ಟು ತೀವ್ರಗೊಂಡಿದೆ ಅಂತಲೇ ಹೇಳಬಹುದು. ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಕಾಪಾಡಬೇಕು ಹಾಗೂ ಹೊಣೆಗಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡಿ ಕಾಂಗ್ರೆಸ್ ಇವತ್ತು ರಾಷ್ಟ್ರವ್ಯಾಪಿ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ದೆಹಲಿಯಲ್ಲಿ ಬೃಹತ್ ಮೊಂಬತ್ತಿ ಮೆರವಣಿಗೆ ನಡೆಯುತ್ತೆ. ಹಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂಥ ಅಕ್ರಮ ಆರೋಪಗಳ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದೆ. ಈ ಪ್ರಕರಣದ ಸಂಪೂರ್ಣ ತನಿಖೆ ನಡೆಸಬೇಕು, ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು, ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಒಂದು ಆಗ್ರಹ. ಇವತ್ತು ದೇಶದ ವಿವಿಧ ರಾಜ್ಯಗಳಲ್ಲಿ ಮೊಂಬತ್ತಿ ಮೆರವಣಿಗೆ, ಪ್ರತಿಭಟನೆ ಹಾಗೂ ಧರಣಿ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ಆಯೋಜನೆ ಮಾಡಿದೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ನೇತೃತ್ವದ ಒಂದು ಪ್ರತಿಭಟನೆಗೆ ವಿಶೇಷ ಮಹತ್ವ ಸಿಕ್ಕಿದೆ ಅಂತಲೇ ಹೇಳಬಹುದು. ಪರೀಕ್ಷಾ ವ್ಯವಸ್ಥೆಯ ವಿಶ್ವಾಸಾರ್ಹತೆ ಹಾಗೂ ಶಿಕ್ಷಣ ಕ್ಷೇತ್ರದ ಸುಧಾರಣೆ ಕುರಿತ ಬೇಡಿಕೆಗಳನ್ನು ಕಾಂಗ್ರೆಸ್ ಮುಂದಿಡತಕ್ಕಂಥ ಒಂದು ಸಾಧ್ಯತೆ ಇದೆ.
ಇನ್ನು ಸಂಪುಟ ವಿಸ್ತರಣೆಗೆ ವಿಘ್ನಗಳ ಮೇಲೆ ವಿಘ್ನಗಳು ಎದುರಾಗ್ತಾ ಇದ್ದಾವೆ. ಆಕಾಂಕ್ಷಿಗಳ ಕನಸಿಗೆ ನೀರು ಎರಚಿರ್ತಕ್ಕಂಥ ನೀಟ್ ಪ್ರೊಟೆಸ್ಟ್. ಸಂಪುಟ ವಿಸ್ತರಣೆ ಬಗ್ಗೆ ಇನ್ನೂ ಕೂಡ ಸ್ಪಷ್ಟನೆ ಕೊಡದ ಹೈಕಮಾಂಡ್. ದೆಹಲಿಯ ಬೆಳವಣಿಗೆಗಳ ಮೇಲೆ ವರಿಷ್ಠರು ಗಮನ ಹರಿಸಿದ್ದಾರೆ. 2 ತಿಂಗಳಿನಿಂದ ಕಾದು ಕಾದು ಸುಸ್ತಾಗಿರತಕ್ಕಂಥ ಸಚಿವಾಕಾಂಕ್ಷಿಗಳು ಒಂದು ಕಡೆ, ಸಂಪುಟ ವಿಸ್ತರಣೆ ಇನ್ನಷ್ಟು ದಿನ ಮುಂದಕ್ಕೆ ಹೋಗುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಬಿಕಾಸ್ ಆಫ್ ಪ್ರೊಟೆಸ್ಟ್. ಇನ್ನು ಮುಂದಿನ ಸುದ್ದಿಯನ್ನು ನೋಡೋದಾದರೆ, ಅನಾರೋಗ್ಯದಿಂದ ಆಸ್ಪತ್ರೆಗೆ ಅಭಿಜಿತ್ ದೀಪ್ಕೆ ಅವರು ದಾಖಲಾಗಿದ್ದಾರೆ ಅನ್ನುವಂಥ ಒಂದು ಸುದ್ದಿ ಕೇಳಬರ್ತಾ ಇದೆ. ಕಾಕ್ರೋಚ್ ಪಕ್ಷದ ಸಂಸ್ಥಾಪಕ ಅಭಿಜಿತ್ ದೀಪ್ಕೆ ಆಸ್ಪತ್ರೆಯಿಂದಲೇ ಅಭಿಜಿತ್ ವಿಡಿಯೋ ಒಂದು ಮಾಡಿದ್ದಾರೆ. ನನಗೆ ಟೈಫಾಯ್ಡ್ ಆಗಿದೆ ಅಂತ ವೈದ್ಯರು ಹೇಳಿದ್ದಾರೆ, ಹೀಗಾಗಿ ನಾನು ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಪಡ್ಕೊಳ್ತಾ ಇದ್ದೀನಿ, ದೇಶದಾದ್ಯಂತ ಕಾಕ್ರೋಚ್ ಹೋರಾಟಕ್ಕೆ ಧನ್ಯವಾದ ಅಂತ ಹೇಳಿದ್ದಾರೆ. मेकिंग दिस मूवमेंट सच अ बिग सक्सेस. जैसे कि आप सबको पता था पिछले कुछ दिनों से मेरी तबीयत ख़राब थी, सो ब्लड रिपोर्ट्स आ गए एंड आई हैव बीन डायग्नोज्ड विद टाइफाइड और ट्रीटमेंट चल रहा है मेरा. रोज़ सुबह और शाम को आईवीज़ लग रहे हैं. बट आई रियली वांट टू थैंक ऑल द कॉकरोचेस जो पूरे देश भर में पीसफुली प्रोटेस्ट कर रहे हैं और इस मूवमेंट को इतना सक्सेसफुल बना दिया है आप लोगों ने. अ बिग थैंक यू टू ऑल एंड कॉन्ग्रेचुलेशंस टू यू ऑल फॉर मेकिंग दिस मूवमेंट सच अ बिग सक्सेस. एंड आई एम वेरी श्योर अगर हम ऐसे ही पीसफुली प्रोटेस्ट करें. ಎಸ್, ವಿಡಿಯೋ ಮಾಡೋದ್ರ ಮೂಲಕ ಆಸ್ಪತ್ರೆಯಿಂದಲೇ ಅವರು ಒಂದು ವಿಚಾರವನ್ನು, ಧನ್ಯವಾದವನ್ನು ತಿಳಿಸಿದ್ದಾರೆ. ಹೀಗೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡೋ ತನಕ ಯಾವುದೇ ಕಾರಣಕ್ಕೂ ಈ ಒಂದು ಹೋರಾಟವನ್ನು ಕೈ ಬಿಡೋದಿಲ್ಲ, ಮಾಡೇ ಮಾಡ್ತೀವಿ ಅಂತ ಇದೇ ವೇಳೆ ಅಭಿಜಿತ್ ದೀಪ್ಕೆ ಹೇಳಿದ್ದಾರೆ. ಈತ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಶಾಸಕರು, ಅಂದರೆ ಈ ಅಭಿಜಿತ್ ದೀಪ್ಕೆ ಹೋರಾಟ ಒಂದು ಕಡೆ, ಅದರ ಜೊತೆಗೆ ಟೈಫಾಯ್ಡ್ ಆಗಿದೆ ಅಂತ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಇದರ ನಡುವೆ ಒಂದು ಕಡೆ ಹೋರಾಟ ಕೂಡ ನಿಲ್ತಾ ಇಲ್ಲ, ಹೋರಾಟ ಕೂಡ ಮುಂದುವರಿತಾನೆ ಇದೆ. ಈಗ ಒಟ್ಟಿನಲ್ಲಿ ಎಲ್ಲರಿಗೂ ಕೂಡ ಧನ್ಯವಾದ ಹೇಳೋದ್ರ ಮೂಲಕ ಒಂದು ವಿಡಿಯೋದಲ್ಲಿ ಆಸ್ಪತ್ರೆಯಿಂದಲೇ ವಿಡಿಯೋ ಮಾಡಿ ಅದನ್ನು ತಿಳಿಸಿದ್ದಾರೆ.